ಈಗ ಸಾಯಿಬ್ಯಾಗ್ ಮೇಲೆ ಯಾರು ಅಪ್ಲೈ ಮಾಡೋದು ಇನ್ನರು ನಾನು ಇನ್ನೊಬ್ರು ಯೋಗೇಶ್ ಇದರಣ್ಣ ಸಂಜೆ ಟೈಮ್ ಎಡಿಟರ್ ಯಾರು ಲಿಂಗರಾಜು ಅಂತಿದ್ದಾರೆ. ಹಾಂ ಹೇಳಿ ಏನು ಮಾಡ್ತೀವಿ ನೀವು ಹೇಳಿ ಸರ್. ನೀವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ ಏನು ಬಂದಿದೆ ಬಿಡಿ, ನೀವು ಸಾಕಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರ, ಇಲ್ಲ ಅಂತ ಹೇಳಲ್ಲ. ಬಂದು ಒಂದು 2 ತಿಂಗಳಾಯ್ತಾ? ನಾನು ಬಂದು 2 ತಿಂಗಳಾಯ್ತು. ನೀವು ಬಂದು 2 ತಿಂಗಳಾಯ್ತಾ? ಬಂದ ತಕ್ಷಣ ಕಾಲ್ ಮಾಡಿದ್ದೀರಾ ಮತ್ತೆ ನನ್ನ ಮೊಬೈಲ್ಗೆ? ನಿಮ್ದೆಲ್ಲ ಅಷ್ಟು ಕಂಪ್ಲೇಂಟ್ ಇತ್ತಲ್ಲ, ಫಸ್ಟ್ ಕಾಲ್ ಮಾಡಿದೆ ಅದಕ್ಕೆ ಏನೋ ಬಾರಪ್ಪ ಅಂತ ಬಿಟ್ಟಿದ್ದೀನಿ ಅಂತ. ಇವ್ರು ಯಾರು ಕೂಡ ನಾನು ನನಗೂ ಗೊತ್ತು, ಈ ಕಾರ್ಪೊರೇಷನ್ ಇದ್ದು ನಾನು ಇಲ್ಲಿ ನಾಗರಬಾವಿಲಿದ್ದೆ ಬಿಡಿ, ಎಲ್ಲ ಆಯಿತು. ಏನೋ ಇಲ್ಲಿ ಬರಬಾರ್ದಾಗಿತ್ತು ಬಂದ್ಬಿಡೆ. ಈ ಕಂಪ್ಲೇಂಟ್ಗಳು ಇವಾಗೇನು ಅಂದರೆ, ಒಂದು ನಾವಂತೂ ಯಾವ ಕಮರ್ಷಿಯಲ್ಗಂತೂ ಯಾವುದು ರೋಡ್ ಕಟಿಂಗ್ ಅಂತೂ ಕೊಡ್ತಾ ಇಲ್ಲ. ನೋ ರೋಡ್ ಕಟಿಂಗ್ ಏನೇ ಬಿಡಿ, ನಾನು ಬಂದಮೇಲಂತೂ ಒಂದು ಕೊಟ್ಟಿಲ್ಲ, ಮಾಡೋದಿಲ್ಲ. ಕ್ಲಿಯರಾಗಿ ಹೇಳ್ಬಿಟ್ಟು ಏನಕ್ಕೆ ಅಂತ ಹೇಳಿ, ನೀವು ಡಿವಿಯೇಷನ್ ಮಾಡಬೇಡಿ. ಈಗ ಅಕಸ್ಮಾತ್ ನಾನು ನಿಮ್ಮ ರೋಡ್ ಕಟಿಂಗ್ ಕೊಟ್ಟರು ಕೂಡ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ನಮಗೆ ಅವ್ರ ಕೈಲಿ ಇವ್ರ ಕೈಲಿ ನಾವು ಉತ್ತರ ಇದು ಮಾಡ್ಬಿಡೋದು ನಮಗೆ ತಯಾರಿಲ್ಲ ನಾವು ಅಂತ ಹೇಳಿದ್ವಿ. ಹಾಗಂದ್ಬಿಟ್ಟು ಯಾರ ಹತ್ರ ಒಬ್ಬರ ಹತ್ರ ₹1 ದುಡ್ಡು ಕೊಡ್ತೀವಿ. ನಮ್ಗೆ ಇದು ಹೇಳಿದೆ ಅಂದರೆ, ಬೇಕಾದರೆ ನೀವು ಯಾರಾದರೂ ವಾರದಲ್ಲಿ 1 ದಿನ ಹತ್ರ ಬನ್ನಿ, ಅಂಥದ್ದೇನೆ ಇಬ್ಬರು ಕರೆಸ್ತೀವಿ, ಕರೆಸ್ಬಿಟ್ಟು ಸರ್ಟಿಫಿಕೇಟ್ ಮಾಡ್ತೀವಿ. ಏನಾದ್ರು ತೊಗೊಳ್ಳಿ, ನಮಗೆ ಕೊಡೋದೇ ಬೇಡ. ಏನಾದ್ರು ಕೊಡಿ, 1 ಲಕ್ಷ ರೂಪಾಯಿ ಕೊಟ್ಟರು ತೊಗೊಳ್ಳಿ, 10 ಲಕ್ಷ ಕೊಟ್ಟರು ತೊಗೊಳ್ಳಿ, 10,000 ರೂಪಾಯಿ ಕೊಟ್ಟರು ತೊಗೊಳ್ಳಿ, 5,000 ರೂಪಾಯಿ ಕೊಟ್ಟರು ತೊಗೊಳ್ಳಿ, ನನಗೆ ₹1 ಬೇಡ. ನನಗೆ ಆಗಿ ನಮ್ಮ ಕಂಪ್ಲೇಂಟ್ಗೆಲ್ಲ 2-3 ಜನ ಕರೆಸ್ತೀರಾ? ಈಗ ಕರೆಸ್ತೀನಿ, ನೆಕ್ಸ್ಟ್ ವೀಕಿಂದ ಕರೆಸ್ತೀನಿ. ಇವಾಗ ಒಂದು ಎಲ್ಲ ಇದು ಮಾಡ್ಕೊಳ್ಳಿ, ನೀವು ರೈಟ್ ಕೇಳಿದ್ರೆ ನೀವು ಕರೆಸ್ತೀನಿ. ಏನಾದ್ರು ಕೊಯ್ಸ್ಕೊಳ್ಳಿ, ಅನ್ನೋದು ಇಸ್ಕೊಂಡ್ಬಿಟ್ಟು ನೀವು ಖುಷಿಯಾಗಿರಿ, ನೀವು ಚೆನ್ನಾಗಿರೋ ನಾವು ಚೆನ್ನಾಗಿದ್ದೀವಿ. ನಮಗೆ ಇದರಲ್ಲಿ ದುಡ್ಡು, ನಮಗೆ ಬಿಲ್ಡಿಂಗ್ ಅದು ₹1 ಕಾಸು ಇದು ಬೇಡ. ಯಾವುದೇ ಥರ ನಮ್ಗೆ ಇರ್ತೈತೆ ನನ್ನ ಇದು ಈ ಥರ. ನೀವು ಹೆಂಗೆ ಹೇಳ್ತೀರಿ ನೋಡಿ, ಆದರೆ ಇಲ್ಲಿ ಮಾಡಿಲ್ಲ ಅಂದರೆ ಡೈರೆಕ್ಟ್ ಆಫೀಸ್ಗೆ ಕಳಿಸ್ಬಿಡಿ, ಸದ್ಯದ ಯಾಕಂದರೆ ಇನ್ನೊಂದೇನಂದ್ರೆ ಯಾರು ಆಫೀಸಿಗೆ ಬರೋಲ್ಲ. ಎಲ್ಲಕ್ಕೆಂದರೆ ಇನ್ನೊಂದೇನಂತ, ಇವೆಲ್ಲರೂ ರೆಡ್ಡಿಗಳು. ಈ ಅವ್ರವ್ರ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ ನಾವು ಹೇಳೋಕ್ಕೆ ಆಗೋದಿಲ್ಲ. ಒಬ್ಬರು ವಿಪರೀತ ಮೇಲಕ್ಕಿರ್ತಾರೆ, ಒಬ್ಬರು ವಿಪರೀತ ಜೋರಾಗಿರ್ತಾರೆ. ನಿಮ್ಮ ಹತ್ರ ಕಳಿಸಿದಾಗ ನಿಮ್ಗೇನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಜವಾಬ್ದಾರಿ ಆಗ್ತೀನಿ. ಇದೇ ಏರಿಯಾದಲ್ಲಿದ್ದಾಗ ನಾನಿದ್ದಾಗ ಅವ್ರು ಯಾರು ಏನು ಮಾತಾಡೋಕ್ಕೆ ಬರೋದಿಲ್ಲ. ನಾವು ಯೋಚನೆ ಮಾಡಿ. ಈಗ ಅಲ್ಲ ಸರ್, ಆ ಮಾತಿಗೆ ಬಂದ್ರೆ ಅಷ್ಟು ಈಸಿ ಇಲ್ದಿರ ಅಲ್ಲಲ್ಲ, ಒಂದು ಪತ್ರಿಕೆನ ನಡೆಸ್ಕೊಂಡು ಅಪ್ಪ ಹೇಳ್ತೀನಿ ಕೇಳಿ, ನಿಮ್ಮ ತಮ್ಮ ಹೇಳಿ. ತ್ಯಾಗರಾಜ್ ಅವರೇ, ಇಲ್ಲಿ ಎಲ್ಲಾದು ಬಿಟ್ಬಿಟ್ಟು ಸರ್, ಇವತ್ತು ಖಾಲಿ ಯಾರಿಗೂ 10,000 ರೂಪಾಯಿಗೆ ಹೋಗ್ತಾರೆ, ಅದನ್ನು ಕೊಲೆ ಮಾಡಿ ಸರ್ ₹1 ಮಾಡಿದ್ದಾರೆ ಆಗಿದೆ. ನಾನು ಯಾಕೆ ಹೇಳೋದನ್ನು ನನ್ನ ಒಂದು ದೇವರಣೆಗೂ ಹೇಳ್ತೀನಿ ಕೇಳಿ, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳೋದು. ನನಗೇನು ಆಗಬೇಕಾಗಿಲ್ಲ ಇದರಿಂದ, ನನಗೇನು ₹10 ನಿಮಗೆ ಬೇಡ. ಕ್ಲಿಯರಾಗಿ ಹೇಳ್ತೀನಿ, ನನಗೇನು ಬರ್ತದೆ ₹1 ಕೊಟ್ಟರೆ ನೀವು ತೊಗೊಂಡೋಗಿ ಕರೆಸ್ತೀನಿ. ಒಬ್ಬರನ್ನ ಕರೆಸ್ತೀನಿ, ಎಲ್ಲರನ್ನ ಕರೆಸ್ಬಿಟ್ಟಿದ್ರೆ ನೀವು ಸೆಟಲ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಕಿಂದ ನೆಕ್ಸ್ಟ್ ವೀಕ್ ಒಂದು ಫ್ರೈಡೇ ಅಷ್ಟೊತ್ತಿಗೆ, ಗುರುವಾರ ಥರ್ಸ್ಡೇ ಫ್ರೈಡೇ ಅಷ್ಟೊತ್ತಿಗೆ ಇವ್ರು ಕರೆಸ್ಕೊಡ್ತೀವಿ. ಎಲ್ಲ ಒಟ್ಟಿಗೆ ಬರೋಕ್ಕಂತ ಯಾರೂ ಬರೋಲ್ಲ, ಆಗಲ್ಲ. ಹೇಳಪ್ಪ, ಇಬ್ಬರು ಕರೆಸ್ತೀವಿ, ಬನ್ನಿ, ಯಾರಾದ್ರು ಒಬ್ರು ಬನ್ನಿ, ಒಂದು ಬಂದ್ಬಿಟ್ಟು ಮಾಡ್ಕೊಂಡು ತೊಗೊಳ್ಳಿ. ಈಗ ಒಂದು ಕೆಲಸ ಮಾಡಿ ಸರ್, ಇಲ್ಲಿ ನಾವೇ ತಿನ್ಬೇಕು ಅಂದ್ರೂ ಆಗಲ್ಲ, ಅರ್ಥ ಆಯ್ತಾ? ಬೇಡಪ್ಪ, ಅಲ್ಲಲ್ಲ, ನಾವೇ ತಿನ್ಬೇಕು ಅಂದ್ರೂ ಆಗಲ್ಲ. ಅದೇನು ಮಾತಾಡ್ತೀರ ಮಾತಾಡಿ. ಅಲ್ಲ, ನೀವೇ ತೆಗೀರಿ. ಅಲ್ಲ, ನಾವಿದ್ರು ಇರ್ತೀವಿ. ಅದನ್ನೇ ನೀವು ಮಾತಾಡಿ. ನಾನಂತೂ ಅದರಲ್ಲಿ ₹1 ನನ್ಗೆ ಮುಟ್ಟಲ್ಲ. ನಂದು ಅದೇ ಸ್ಟ್ಯಾಂಡು, ನಾವು AWL ಅದೇ ಸ್ಟ್ಯಾಂಡು. ಯಾಕೆ ಅಂದರೆ ನಮಗೆ ಇಲ್ಲಿ ಈ ಕಾಟ್ಗಳು ಕೆಲವ್ರದಂತೂ ವಿಪರೀತ. ಇಲ್ಲಿ ಬೆಳಗ್ಗೆ ಬಂದರು ಎಮ್ ಎಲ್ ಎ ಇಲ್ಲ ಸರ್ ಹಿಂಗೆ ಅಂದರೆ ಅವರೇ ಖುದ್ದಾಗಿ ಬಂದರು. ಮುದ್ದೇಬೇಳೆ ಎಮ್ ಎಲ್ ಎ ಯಾವುದೋ ಒಂದು ಬಿಲ್ಡಿಂಗು ಇದಕ್ಕೆ ಏನೋ ಪ್ಲಾನ್ ಸ್ಯಾಂಕ್ಷನ್ಗೆಲ್ಲ. ಇಲ್ಲೆಲ್ಲ ಈ ಹಾವು ಚೇಳು ಇಲ್ವೇ ಇಲ್ಲ ಇಲ್ಲೆಲ್ಲ. ಮುದ್ದೇಬೇಳ ಯಾರು ಸರ್ ಎಮ್ ಎಲ್ ಎ ಅವರು? ನಾಡಗೌಡ ಯಾರು ಅವ್ರಿಗೆ ಇಲ್ಲಿ ಯಾರು ಇಲ್ಲಿ ಹಾವು ಚೇಳಿಲ್ಲ. ಇಲ್ಲಿ ಹಾವು ಚೇಳಿದ್ರೆ ಬಿಡಪ್ಪ, ಹಾವು ಚೇಳೆಲ್ಲ ಇದು ಮಾಡ್ಕೊಂಡ್ಬಂತು. ಎಲ್ಲ 2 ಎಳೆ 3 ಎಳೆ 3 ತಲೆ 4 ಸರ್ಪನೇ ಇರೋದು ಬಿಟ್ಟರೆ ಯಾರು ಅವ್ರು ಕ್ಯಾರಿ ಕಡದೇ ಇಲ್ಲ ಇಲ್ಲಿ. ಈಗ AWL ಅವ್ರು ಯಾರು ಸರ್ ಬಂದು? ಶ್ರೀನಿವಾಸ್ ಅಂತ, ಅವ್ರು ಬಂದು 1 ವಾರ ಆಯಿತು. ನೀವು ಜೈಸಿಲ್ಲ ನಮ್ಮ
ನಮಗೆ ತೊಂದರೆ ಕೊಡಬೇಡಿ, ನಾವು ನಿಮಗೆ ದೇವರನ್ನ ತೊಂದರೆ ಅಂದರೆ ದುಡ್ಡು ಕಾಸು ಅದೇನು ನೀವು ಸೆಟ್ಲ್ಮೆಂಟ್ ಮಾಡ್ಕೊಡ್ತೀವಪ್ಪ, ಅಷ್ಟು ಮಾತ್ರ ನಾನು ಇಚ್ಛೆ ನಮಗೆ. ಯಾಕೆಂದ್ರೆ ನಾವು ಇಲ್ಲಿ ನಮಗೆ ಕೆಲವೆಲ್ಲ ಸೆಟಲ್ಮೆಂಟ್ ಬೇಡ ಸರ್, ನೋಟಿಸ್ ಇಶ್ಯೂ ಮಾಡಿ ಏನಿದೆ ಮಾಡ್ತೀವಿ ಕೆಲವು ಅಂದ್ರೆ ನೋಟಿಸ್ ಇಶ್ಯೂ ಮಾಡಿ ನನಗೆ ಇನ್ನೂ ಖುಷಿ. ನನಗೆ ನೋಟಿಸ್ ಕೊಡೋಕೆ ನಂಗೆ ಖುಷಿ ಕಣಪ್ಪ. ನನಗೆ ಅಂದ್ರೆ ಏನೋ ಹೊಸದಾಗಿ ಬಂದಿದ್ದೀವಿ, ನನಗೆ ಹಂಗೇನು ಅದ್ರಲ್ಲಿ ಏನು ಕೈವಾಡ ಇಲ್ಲ ಅಂತ ನಿಮ್ದು ಕೊಡ್ಸೋಕೆ ಖುಷಿ ಇದೆ. ಖುಷಿ ನನಗೆ. ಹೌದು, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ. ಈಗ ಅವನ ಹತ್ರ ಒಬ್ಬನ ಹತ್ರ ಕಮಿಟ್ ಮಾಡ್ಕೊಂಡಿದ್ದು ನಾನು ಹೆದರ್ಕೋಬೇಕು. ಖಂಡಿತ ಖಂಡಿತ ಕಮಿಟ್ ನಾನು ಮಾಡ್ಕೊಂಡಿಲ್ಲ, ನಾನೇ ಮಾಡ್ಕೊಳ್ಳಿ. ಅವರು ನೀವಾಗಲೇ ಕಳಿಸಿ ಒಂದು ತಿಂಗಳು 15-20 ದಿನ ಆಗೋಗ್ಬಿಟ್ಟಿದ್ದು, ನಿಮ್ಗೇನೋ ಪರಿಚಯ ಇದ್ರೇನಪ್ಪ ಅಂತ ಕೇಳಿದ್ರು. ಇಲ್ಲ ಸರ್, ನಮ್ಗೆ ಯಾರು ಪರಿಚಯ ಇಲ್ಲ, ನಾನು ಮಾತಾಡ್ತೀನಿ, ಮಾತಾಡ್ಬಿಟ್ಟು ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಂತೀನಿ ಬಿಡಿ ಅಂತ ಬಿಟ್ಟಿದ್ದಾನೆ ಹೇಳಿದ್ರೆ ನೀವು. ಹಂಗಾಗಿ ನಿಮಗೆ ಫೋನ್ ಮಾಡಿದ್ದಾನೆ ಅವಾಗ. ನೋಡಪ್ಪ, ಈಗ ನಾಟಕ ಅವ್ರದ್ದು ಏನು ಕೆಲಸ ಸರ್ ಬಂದಿದ್ದ? ಅವ್ರು ಅಲ್ಲಿಂದ ಬಂದ್ರ ಅವರು ಪಾಪ ಅಷ್ಟು ಇನ್ಫ್ಲೂಯೆನ್ಸ್ ಇದ್ರು? ಇಲ್ಲ, ಅವ್ರು ಬಂದಿದ್ರು, ಅವ್ರು ಫ್ರೀಯಾಗಿ ಬಂದ್ರು. ಸರ್ ನಾನು ಒಂದೇ ಹೇಳ ಸರ್, ನನಗೆ ಜಾಗ ಗೊತ್ತಿಲ್ಲ. ಇಲ್ಲಿ 15,000 ಸೈಟ್ ಇದೆ. ಇಲ್ಲಿ 15,000 ಸೈಟಲ್ಲಿ ನಂಬರ್ಗಳೆಲ್ಲ ವೇರಿಯೇಷನ್ಗಳು ಮಾಡ್ಯಾರ. ಎಲ್ಲಿ ಏನು ಅಂತ ಗೊತ್ತಾಗೋದಿಲ್ಲ. ಪ್ಲಾನ್ ಅಂತೂ ನಾವು ನೋಡ್ದೇನೆ ಅಂತ ಸ್ಯಾಂಕ್ಷನ್ ಮಾಡೋದಿಲ್ಲ. ದಯಮಾಡಿ ಬನ್ನಿ ಸರ್ ಅಂತ